ಪ್ರೆಗ್ನೆನ್ಸಿ ಆದರೆ ಕಾಯಿಲೆ ಗುಣ ಆಗ್ತದೆ. ಅದು ಮತ್ತೆ ಪ್ರೆಗ್ನೆನ್ಸಿ ಆಗಬಾರ್ದು ಅಂತ ಮತ್ತೆ ಕೊಂಡ್ರೆ PCOD ಹೋಗ್ತದೆ ಅಂತ ನನಗೆ ಗೊತ್ತಿಲ್ಲ. ಅದು ಹೋಗ್ತದೆ ಅಂತ ಹೇಳ್ತಾರೆ ವಿನಃ ಆ ಔಷಧಿಗಳಿಗೆ ಕೂಡ ಸೈಡ್ ಎಫೆಕ್ಟ್ಸ್ ಉಂಟು. ಹಾಗಾಗಿ ಸುಮ್ಮನೆ ಔಷಧಿ ತೆಕ್ಕೊಳ್ಳೋದು ಬೇಡ. PCODಗೆ ಮುಖ್ಯ ಕಾರಣ ಏನು ಅಂದರೆ ಟೆನ್ಷನ್. ಅದು ಅವರು IT ಇಂಡಸ್ಟ್ರಿಯಲ್ಲಿ ಇದ್ದರೆ ಇದು ಬಹಳ ಕಾಮನ್. IT ಇಂಡಸ್ಟ್ರಿಯಲ್ಲಿ ಪ್ರತಿ 2ನೇ ಹೆಂಗಸಿಗೆ PCOD. ಹಾಗಾಗಿ ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೇಳಿ, ಸಮಾಧಾನ ಇರಲಿ, ಮನಸ್ಸಿನಲ್ಲಿ ಸಮಾಧಾನ ಇರಲಿ, ಆವಾಗ ನಿಮ್ಮ PCOD ಕೂಡ ಸಮಾಧಾನ ಆಗ್ತದೆ. ಮತ್ತು ಅದನ್ನೇ ತಲೆಯಲ್ಲಿ ಇಟ್ಕೊಳ್ಬಾರ್ದು. PCOD ಅದು ಹೋಗೋದಿಲ್ಲ. ಮತ್ತೊಬ್ಬರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಡಯಾಬಿಟೀಸ್ ಪೇಷಂಟ್ಸು ಡ್ರೈ ಫ್ರೂಟ್ಸನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಅದು ಮಿತ್ತ ಅಥವಾ ನಿಜಕ್ಕೂ ತಿನ್ನಬಾರ್ದಾ? ಡ್ರೈ ಫ್ರೂಟ್ಸು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ತಿಂದರೆ ಅಂತ ಕೇಳ್ತಾ ಇದ್ದಾರೆ. ಡ್ರೈ ಫ್ರೂಟ್ಸ್ ಡಯಾಬಿಟಿಸ್ ತಿನ್ನಬಾರ್ದು ಅಂತ ಯಾರು ಹೇಳಿದ್ದು ನನಗೆ ಗೊತ್ತಿಲ್ಲ. ಆದರೆ ಡ್ರೈ ಫ್ರೂಟ್ಸಲ್ಲಿ ಕ್ಯಾಲರೀಸ್ ಹೆಚ್ಚು, ಡ್ರೈ ಫ್ರೂಟ್ಸಲ್ಲಿ ಸ್ವೀಟ್ ಹೆಚ್ಚು. ಹಾಗಾಗಿ ಕಮ್ಮಿ ತಿಂದರೆ ಆಯಿತು. ಏನು ಬೇಕಿದ್ರೆ ಒಂದು ಬಾದಾಮ, ಒಂದು 2 ಬಾದಾಮ, ಒಂದು ಇದು ಎಂಥದ್ದು ಗೇರು ಬೀಜನ ಇದು ತಿಂದರೆ ಏನಾಗ್ತದೆ? ಡ್ರೈ ಫ್ರೂಟ್ ತಿಂದರೆ ಏನಾಗೋದಿಲ್ಲ. ಮತ್ತು ಡ್ರೈ ಫ್ರೂಟ್ನಲ್ಲಿ ಒಳ್ಳೆ ಮೆಗ್ನೀಷಿಯಮ್ ಉಂಟು. ಅದು ಡಯಾಬಿಟಿಸ್ಗೂ ಒಳ್ಳೆಯದು, ಹಾರ್ಟಿಗೂ ಬಹಳ ಒಳ್ಳೆಯದು. ಸರ್, ಮತ್ತೊಬ್ಬರು ಈ ಪ್ರಶ್ನೆ ಕೇಳ್ತಿದ್ದಾರೆ. ಅವರ ಬ್ರದರ್ಗೆ 7 ಇಯರ್ಸ್ ಅಂತೆ. ಸೊ ಡಯಾಬಿಟಿಕ್ ಪೇಷಂಟು, ಏನು ಟ್ರೀಟ್ಮೆಂಟ್ ಇದೆ 7 ವರ್ಷಕ್ಕೆ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. 7 ವರ್ಷ ಮುಖ್ಯ ಅಲ್ಲ. ಅವರ ಬ್ರದರಿಗೆ ಟೈಪ್ 1 ಡಯಾಬಿಟಿಸ್ ಉಂಟಾ, ಟೈಪ್ 2 ಡಯಾಬಿಟಿಸ್ ಉಂಟಾ ಅಂತ ಕಂಡು ಹುಡುಕ್ಲಿ. ಟೈಪ್ 1 ಇದ್ರೆ ಅದಕ್ಕೆ ಇನ್ಸುಲಿನ್ ಆಗಬೇಕು, ಬೇರೆ ಏನು ಮದ್ದಿಲ್ಲ. ಟೈಪ್ 2 ಆದರೆ ಅದಕ್ಕೆ ಬೇರೆ ಮದ್ದುಗಳುಂಟು. ಹಾಗಾಗಿ ಅದನ್ನು ಸರಿಯಾಗಿ ಅದಕ್ಕೆ ಬೇಕಾದ ಸ್ಪೆಷಲಿಸ್ಟ್ ಹತ್ರ ಪರೀಕ್ಷೆ ಮಾಡಿಸಿ ಅದು ಟೈಪ್ 1 ಟೈಪ್ 2 ತಿಳ್ಕೊಳ್ಳಿ. ಸುಮ್ಮನೆ ಹೋಗಿ ಮತ್ತೆ ಕೊಡೋದಲ್ಲ. ಡಯಾಬಿಟಿಸ್ ಉಂಟು ಎಲ್ರಿಗೂ ಒಂದೇ ಮದ್ದಲ್ಲ.